ನಿನ್ನ ಹತ್ರ ಹೇಳಬೇಕಾಗಿದ್ದನ್ನೆಲ್ಲ ಹೇಳಿದ್ದೀನಿ. ನನ್ನ ಮಾತಲ್ಲೇನಾದರೂ ತಪ್ಪಿದ್ರೆ ನನ್ನನ್ನು ಕ್ಷಮಿಸು. ಅಮ್ಮನಿಗೆ ಹೆದರ್ಕೊಂಡು ಅವನಿಗೆ ಅನ್ಯಾಯ ಮಾಡಬೇಡ. ನಿನ್ನ ಬುದ್ಧಿನ ಬದಲಾಯಿಸ್ಕೊಂಡು ನಿಮ್ಮ ಅಮ್ಮನಿಗೆ ಬುದ್ಧಿ ಹೇಳು. ಯಾಕೆ ವೇದ ಅಳ್ತಾ ಇದೆಯಾ? ಪೃಥ್ವಿರಾಜ್ ನಿನ್ ಬಗ್ಗೆ ಅಷ್ಟೊಂದು ಮಾತಾಡ್ತಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇದೆಯಲ್ಲ, ಕೆನ್ನೆಗೊಂದು ಬಾರಿಸ್ತೀಯ ಅನ್ಕೊಂಡೆ. ನಿಜಾನ ಮಾತಾಡ್ದೋನ್ ಕೆನ್ನೆಗೆ ನಾನು ಹೊಡೆದೆ ಅಂದ್ರೆ ತಪ್ಪು ನಂದಾಗತ್ತೆ ರೀ. ಅಳಿಯಂದ್ರು ಮಾತಾಡಿದ್ದೆಲ್ಲ ನಿಜಾನೇ ಅಲ್ವಾ? ಅವನಿಗೆ ಕಣ್ಣು ಇಲ್ಲ ಅಂದ್ರು ನನ್ ಕಣ್ಣು ತೆರೆಸ್ಬಿಟ್ಟ, ನನ್ ತಪ್ಪನ್ನ ಎತ್ತಿ ತೋರಿಸ್ಬಿಟ್ಟ. ಅದಕ್ಕೆ ಮೌನವಾಗಿದ್ಬಿಟ್ಟೆ. ಪೃಥ್ವಿರಾಜು ಇವತ್ತು ಮನ್ಸಿರೋ ಮಹಾರಾಜನ್ ಹಾಗೆ ಕಾಣಿಸ್ತಾರಿ. ಹೌದು ರೀ, ಅವನ ವಿಷಯದಲ್ಲಿ ಅವಸರದ ನಿರ್ಧಾರ ತಗೊಂಡೆ. ಈ ತಪ್ಪುಗಳಿಗೆಲ್ಲ ಪ್ರಾಯಶ್ಚಿತ್ತ ಮಾಡ್ಕೋತೀನಿ. ಹೇಗಾದ್ರೂ ಅವನಿನ ಮನೆಗೆ ಕರ್ಕೊಂಡು ಬರ್ತೀನಿ. ಅವನಿ ವಿಷಯದಲ್ಲಿ ನೀನ್ ತಗೊಳ್ಳೋ ನಿರ್ಧಾರಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ನಾನು ಸಿಂಗಪೂರ್ನಿಂದ ಬಿಸ್ನೆಸ್ ವ್ಯವಹಾರಗಳನ್ನೆಲ್ಲ ಮುಗಿಸ್ಕೊಂಡು ಬರೋದ್ರೊಳಗೆ ಅವನಿನ ನಮ್ಮ ಮನೇಲಿ ಕಾಲಿಡೋ ಹಾಗೆ ಮಾಡು. ಸರಿ ರೀ, ಹುಷಾರಾಗಿ ಹೋಗಿ ಬನ್ನಿ. Hi, good morning. Good morning. Good morning, madam. Good morning. ದಿನ ಈ ಟೈಮಿಗೆ ಬರ್ತಿದ್ದ ಅಲ್ವಾ? ಮತ್ತಿವತ್ತು ಇನ್ನೂ ಬಂದಿಲ್ವಲ್ಲ? ಫೋನಲ್ಲಿ ಕಾಣಿಸ್ಕೊಂಡಿದ್ದ ಕ್ಷಣದಿಂದ ಡಿಸ್ಟರ್ಬ್ ಆಗಿರೋ ಹಾಗಿದ್ದಾನೆ. ಬಾವ ಆಫೀಸಿಗೆ ಬರ್ತಿದ್ದಾನಾ ಇಲ್ವಾ? ರೇಖಾ, ಏನ್ ಮ್ಯಾಮ್? ಮಹಾರಾಷ್ಟ್ರಗೆ ಹೋಗ್ಬೇಕಾಗಿರೋ ಮೆಟೀರಿಯಲ್ ಡೆಲಿವರಿ ಆಯ್ತಾ? ಅದ್ರ ಅಪ್ಡೇಟ್ ಏನು? ನೆಕ್ಸ್ಟ್ 12 hours ಅಲ್ಲಿ ರೀಚ್ ಆಗುತ್ತೆ. ಕಂಟೈನರ್ಸ್ ಎಲ್ಲ ಕ್ಲೈಮೇಟ್ ಕಂಡೀಷನ್ ಇಂದ 2 ಕಡೆ ನಿಂತೋಗಿದೆ. ಓಹ್ ಹೌದಾ? ಆ ವಿಷಯನ ಸ್ವಲ್ಪ ಫಾಲೋ ಅಪ್ ಮಾಡ್ತಾ ಇರು. ಶ್ಯೂರ್ ಮ್ಯಾಮ್. ಹೌದು, ಶ್ರೀಕರ್ ಸರ್ ಇನ್ನೂ ಆಫೀಸಿಗೆ ಬಂದಿಲ್ವಲ್ಲ? ಇಷ್ಟೊತ್ತಿಗೆ ಬರಬೇಕಿತ್ತು ಅಲ್ವಾ? ಅರ್ಧ ಗಂಟೆ ಮುಂಚೆನೆ ಬಂದಿದ್ರು. ಮತ್ತೆ ಎಲ್ಲಿ? ಕಾಫಿ ಕುಡಿಯೋದಕ್ಕೆ ಕೆಫೆಟೇರಿಯಾಗೆ ಹೋದ್ರಾ? ನೋ ಮ್ಯಾಮ್, ಹೊರಗೆ ಹೋದ್ರು. ಎಲ್ಲಿಗೆ ಅಂತ ಹೇಳಿದ್ರಾ? ನನಗೆ ಗೊತ್ತಿರೋ ಹಾಗೆ ಆಫೀಸ್ ವರ್ಕ್ ಮೇಲೆ ಯಾವ ಆಡಿಟರ್ ಹತ್ರನೋ ಹೋಗಿರ್ಬೇಕು. ಆಮ್ ಐ ರೈಟ್? ನೋ ಮ್ಯಾಮ್, ಒಂದು ಹುಡುಗಿನ ಭೇಟಿ ಮಾಡಕ್ ಹೋಗ್ತೀನಿ ಅಂತ ಹೇಳಿದ್ರು. ವಾಟ್? ಆಗ್ಲೇ ಚೇಂಬರಲ್ಲಿ ನನ್ನ ಹತ್ರ ಏನ್ ಹೇಳಿದ್ರು ಅಂದ್ರೆ, ಕಳೆದೋಗಿರೋ ನನ್ನ ಮೊಬೈಲ್ ಒಂದು ಹುಡುಗಿ ಹತ್ರ ಇದೆ ರೇಖಾ. ಆ ಹುಡುಗಿ ಬೇಕು ಅಂತಾನೆ ನನ್ನ ಮೊಬೈಲ್ನ ನನಗೆ ಕೊಡ್ತಿಲ್ಲ. ನನಗೆ ಆಟ ಆಡ್ಸೋದಕ್ಕೆ ಹಾಗೆ ಮಾಡ್ತಿದ್ದಾಳೆ. ನಾನು ಹೆಂಡತಿ ಹತ್ರ ಮಾತಾಡ್ಸಿ ಅಂತ ಒಂದ್ಸಲಿ ಅಂದ್ಲು. ಏನೇನೋ ತಲೆ ಕೆಟ್ಟೋರಾಗಿ ಮಾತಾಡ್ತಿರ್ತಾಳೆ. ಅವಳು ಯಾರಾಗಿರ್ತಾಳೆ ಅಂತ ಕಂಡುಹಿಡಿಯೋಕೆ ಶುರು ಮಾಡಿದೆ. ಅವಳು ಯಾರು ಅಂತ ಗೊತ್ತಾಯ್ತು. ಆ ಹುಡುಗಿನೇ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಇನ್ನು 1 hour ಅಲ್ಲಿ ಬರ್ತೀನಿ, ಸರಿನಾ? ಓಕೆ ಸರ್. ಇದು ಮ್ಯಾಮ್ ವಿಷಯ. ಆ ಹುಡುಗಿಗೆ ಫುಲ್ ಕ್ಲಾಸ್ ತಗೊಳ್ತಾರೆ. ಆದ್ರೂ ಆ ಹುಡುಗಿಗಾದ್ರೂ ಬುದ್ಧಿ ಇರ್ಬೇಕಲ್ವಾ? ಯಾಕೆ ಹಾಗೆ ಆಟ ಆಡಿಸ್ಬೇಕಿತ್ತು? ಸರಿ ಬಿಡು, ಅವ್ರ ಪರ್ಸನಲ್ ವಿಷಯ ನಮ್ಗೆ ಯಾಕೆ? ನೀನ್ ವರ್ಕ್ ಮಾಡ್ಕೊ.
ಭಾವನ ಆಟ ಆಡ್ಸೋಣ ಅನ್ಕೊಂಡ್ರೆ ಮಧ್ಯದಲ್ಲಿ ಆ ಹುಡುಗಿ ಯಾರು? ಭಾವ ಅವಳ ಟ್ರ್ಯಾಪಲ್ಲಿ ಬಿದ್ದೋಗಲ್ಲ ಅಲ್ವಾ? ಫೋನ್ ಅವಳ ಹತ್ರ ಇದೆ ಅಂತ ಯಾಕೆ ಅನ್ಕೋತಾರೆ? ಇದೆಲ್ಲ ಆ ಹುಡುಗಿ ಪ್ಲಾನ್ ಅನ್ಸತ್ತೆ. ಅವಳನ್ನೊಂದ್ ಕೈ ನೋಡ್ಕೋತೀನಿ. ಆ ಹುಡುಗಿ ಏನು ಇನ್ನೂ ಬಂದಿಲ್ವಲ್ಲ? ಮ್ಯಾಮ್ ನೀವೆಲ್ಲಿಗೆ? ನನ್ನ ಮೊಬೈಲ್ ಪ್ರಾಬ್ಲಮ್ ಆಗಿದೆ, ರಿಪೇರಿ ಕೊಟ್ಟು ಬರ್ತೀನಿ. ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್. ಅವನ ವಿಷಯದಲ್ಲಿ ಅಜಾಗರೂಕತೆಯಿಂದ ಯೋಚನೆ ಮಾಡಿ ತಪ್ಪು ನಿರ್ಧಾರ ತಗೊಂಡ್ಬಿಟ್ನಮ್ಮ. ಅದಕ್ಕೆ ಕ್ಷಮೆ ಕೇಳ್ತಿದ್ದೀನಿ. ನನ್ನ ಕುಲ ದೈವನ ದೂಷಿಸಿದ್ಲು ಅಂತ ಹೊರಗಡೆ ಕಳ್ಸಿದ್ನೆ ಹೊರತು ಅಷ್ಟೊಂದು ಯಾಕೆ ದೂಷಿಸ್ಬೇಕಾಗಿ ಬಂತು ಅಂತ ಯೋಚನೆ ಮಾಡೋಕೆ ಆಗ್ಲಿಲ್ಲ. ಅವತ್ತು ಮಗುನ ಕಳ್ಕೊಂಡಿರೋ ನೋವಲ್ಲಿದ್ದ ಅವನಿ ಅವಳನ್ನ ಯಾಕೆ ಕ್ಷಮಿಸಕ್ಕಾಗ್ಲಿಲ್ಲ ಅಂತ ಇವಾಗ ನನ್ನ ಮನ್ಸಿಗೆ ನೋವಾಗ್ತಿದ್ಯಮ್ಮ. ಇವಾಗ ನನ್ನ ಸೊಸೆನ ನನ್ನ ಮನೆಗೆ ಹೇಗೆ ಕರೆಸ್ಕೋಬೇಕೋ ಅರ್ಥ ಆಗ್ತಿಲ್ಲ. ಅವಳು ನನ್ನ ತಾಯಿ ತರ ನೋಡಿದ್ಲು, ನಾನ್ ಮಾತ್ರ ಅವಳನ್ನ ಮಗಳ ತರ ನೋಡ್ಕೊಳ್ಳೇ ಇಲ್ಲ. ಪಾಪಿಷ್ಟೇ ನಾನು, ಪಾಪಿಷ್ಟೇ. ಜಂಗಮದೇವ್ರು, ನಮಸ್ಕಾರ ಸ್ವಾಮಿ. ಓಂ ನಮಃ ಶಿವಾಯ. ನಮ್ಮ ಕುಟುಂಬದ ಬಗ್ಗೆ ಎಲ್ಲ ತಿಳಿದಿರೋರು ನೀವು. ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀನಿ. ಪರಿಹಾರ ಮಾರ್ಗನ ಸೂಚಿಸಿ. ಒಬ್ಬರು ತಪ್ಪು ಮಾಡಿದ್ರೆ ಸರಿ ಮಾಡಬೇಕಾಗಿರೋಳು ನೀನೇ ತಪ್ಪು ಮಾಡಿದ್ರೆ ಹೇಗೆ ತಾಯಿ? ಇನ್ನೊಬ್ಬರ ನೋವನ್ನ ತೀರಿಸಬೇಕಾದಂಥವಳು. ಈಗ ನೀನು ದುಃಖ ಪಡ್ತಿದೀಯ. ತಪ್ಪು ಮಾಡಕ್ ಮೊದಲು ದೇವರು ನೆನಪಿಗೆ ಬರೋಲ್ಲ. ನಡೆದೋದ ಮೇಲೆ ದೇವ್ರೇ ದಿಕ್ಕು ಅಂತ ಬರ್ತೀರಾ. ಎಲ್ಲರೂ ಸ್ವಾರ್ಥಿಗಳೇ. ಆ ಕ್ಷಣದಲ್ಲಿ ಗೊತ್ತಿದ್ದೇ ಮಾಡಿದೀಯ. ಗೊತ್ತಿದ್ದು ದೊಡ್ಡ ತಪ್ಪು ಮಾಡಿದೀಯ. ಗೊತ್ತಿದ್ದು ಮಾಡಿದೀನ? ದೊಡ್ಡ ತಪ್ಪು ಮಾಡಿದೀನ? ಏನದು? ಅಮ್ಮನವ್ರ ಮುಂದೆ ನೀನು ಅವನಿಗೆ ಹುಟ್ಟುವಂತ ಮಗುನ ದತ್ತು ಕೊಡ್ಲಿಲ್ವಾ? ಅವನಿಗೆ ಹುಟ್ಟೋ ಅಂತ ಹೆಣ್ಣು ಮಗುನ ಅಮ್ಮನವ್ರಿಗೆ ದತ್ತು ಕೊಡ್ತಾ ಇದ್ದೀನಿ. ಇನ್ನು ಆ ಮಗು ಭಾರ ಎಲ್ಲ ಅಮ್ಮನವ್ರದೇ. ಅಮ್ಮನವರು ಕಾವಲಿರ್ತಾರೆ ಅಂತ, ತಾಯಿ ಮಗು ಕ್ಷೇಮವಾಗಿರ್ಲಿ ಅಂತ ಅವತ್ತು ಹಾಗೆ ಮಾಡ್ದೆ. ಅದು ನಿನ್ನ ಮೂರ್ಖತನ. ಒಳ್ಳೇದಾಗುತ್ತೆ ಅಂತ ನೀನು ಹೇಗನ್ಕೊಂಡೆ? ನೀನು ದೇವ್ರನ್ನ ನೆನೆಸ್ಕೊಂಡು ಹುಂಡಿಗೆ ದುಡ್ಡು ಹಾಕ್ತೀಯ. ಅದು ವಾಪಸ್ ಬರತ್ತಾ? ನೀರಲ್ಲಿ ಹಾಕಿದ್ದು ವಾಪಸ್ ಬರತ್ತಾ? ಅಗ್ನಿಗೆ ಸಮರ್ಪಿಸಿದ್ದು ವಾಪಸ್ ಬರತ್ತಾ? ವಾಯುಗೆ ಸಮರ್ಪಿಸಿದ್ದು ವಾಪಸ್ ಬರತ್ತಾ? ಪಂಚಭೂತಗಳಿಗೆ ನೀನು ಯಾವುದನ್ನೇ ಸಮರ್ಪಿಸಿದರೂ
ಅದರಲ್ಲಿ ಐಕ್ಯ ಮಾಡಿಕೊಳ್ಳುತ್ತೆ. ನಿನ್ನ ಮೊಮ್ಮಗಳನ್ನ ನೀನು ದತ್ತು ಕೊಟ್ಟೆ, ಅದಕ್ಕೆ ಯಾವ ದೇವತೆ ತನ್ನಲ್ಲಿ ಐಕ್ಯ ಮಾಡಿಕೊಳ್ಳುತ್ತೋ ಗೊತ್ತಿಲ್ಲ ಅಲ್ವಾ? ನಿನ್ನ ಮೊಮ್ಮಗಳು ದೂರ ಆಗೋದಿಕ್ಕೆ, ನಿನ್ನ ಸೊಸೆ ದೂರ ಆಗೋದಿಕ್ಕೆ ನೀನೇ ಕಾರಣ. ತಪ್ಪನ್ನ ಸರಿಪಡಿಸ್ಕೊಳ್ಳೋ ಅವಕಾಶ ಈಗಲೂ ನಿನಗಿದೆ. ಹೋಗಿ ನಿನ್ನ ಸೊಸೆನ ನಿನ್ನ ಮನೆಗೆ ತಂದ್ಕೋ. ಅವಳು ಬರೋದ್ರಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಸರಿ ಮಾಡ್ಕೋತೀನಿ, ನಾನು ಮಾಡಿರೋ ತಪ್ಪನ್ನ ಸರಿ ಮಾಡ್ಕೋತೀನಿ. ನಿನ್ನ ಮೊಮ್ಮಗಳು ಯಾವುದೋ ಒಂದು ಜಾಗದಲ್ಲಿ ಕ್ಷೇಮವಾಗಿ ಇದ್ದಾಳೆ. ಭೇಟಿ ಆಗ್ಬೇಕಿರೋ ಸಮಯದಲ್ಲಿ ಸಂಬಂಧಗಳೆಲ್ಲ ಒಂದು ಜಾಗದಲ್ಲಿ ಭೇಟಿಯಾಗುತ್ತೆ. ಓಂ ನಮಃ ಶಿವಾಯ. ನಾನು ಹೇಳಿರೋ ಮ್ಯಾಟರ್ನ ರೇಖಾ ಆಸ್ ಇಟ್ ಈಸ್ ಆಗಿ ಹೇಳಿರ್ಬೇಕು. ಅದಕ್ಕೆ ಮೇಡಮ್ ಅವ್ರು ತುಂಬಾ ಕೋಪ ಮಾಡ್ಕೊಂಡು ಬರ್ತಿದ್ದಾರೆ. ಗಂಡ ಇನ್ನೊಂದು ಹುಡುಗಿಗೆ ಹತ್ರ ಆಗ್ತಿದ್ದಾನೆ ಅನ್ಕೊಂಡ್ರೆ ಯಾವ ಹೆಂಡತಿ ತಾನೇ ತಡ್ಕೋತಾಳೆ? ಬಾ ಬಾ, ನಿನ್ ವಿಷಯ ನೋಡ್ಕೋತೀನಿ. ಅದೇನು ಆಫೀಸಿಗೆ ಹೋಗ್ದೇನೆ ಇಲ್ಲಿಗೆ ಬಂದಿದ್ದೀರಾ ನೀವು? ಆಫೀಸಿಂದಾನೇ ಬರ್ತಾ ಇದ್ದೀನಿ. ಓಹ್, ಯಾವ್ದಾದ್ರು ಫೈಲ್ ಮೇಲೆ ಅರ್ಜೆಂಟಾಗಿ ಸಿಗ್ನೇಚರ್ ಬೇಕಿತ್ತಾ? ಸಿಗ್ನೇಚರ್ಗೋಸ್ಕರ ಅಲ್ಲ, ಒಂದ್ ವಿಷಯ ಗೊತ್ತಾಗೇನೆ ಬಂದೆ. ಏನದು? ನಿಮ್ ಫೋನ್ ಯಾರ ಹತ್ರ ಇದೆಯೋ ಆ ಹುಡುಗಿ ಸಿಕ್ಕದ್ಲಂತೆ ಅಲ್ವಾ? ರೇಖಾ ಹೇಳಿದ್ಲು. ಹೌದು, ನಾನೇ ರೇಖಾ ಹತ್ರ ಆ ವಿಷಯ ಹೇಳಿದೆ. ಇಷ್ಟು ದಿನ ನನ್ ಜೊತೆ ಕಣ್ಣ ಮುಚ್ಚಲ ಆಡಿದ ಆ ಕಳ್ಳಿ ಯಾರು ಅಂತ ಅದನಿಗೆ ಗೊತ್ತಾಯ್ತು. ನಿಮ್ ಹೆಂಡತಿ ಹತ್ರ ಮಾತಾಡ್ಸಿದ್ರೇನೆ ಫೋನ್ ಕೊಡೋದು ಅಂತ ಹೇಳಿದ್ಲು ಅಂದೆ. ಮೊದ್ಲು ಆ ಹುಡುಗಿ ಎಲ್ಲಿದ್ದಾಳೆ ಅಂತ ಹೇಳು. ನಿನಗೆ ಯಾಕೆ ಹೇಳ್ಬೇಕು? ಮೊದ್ಲು ಆ ಹುಡುಗಿನ ತೋರಿಸ್ತೀಯಾ ಇಲ್ವಾ? ನಿನಗೆ ಯಾಕೆ ತೋರಿಸ್ಬೇಕು? ತೋರಿಸ್ತೀಯಾ ಇಲ್ವಾ? ಕಾರಲ್ಲಿದ್ದಾಳೆ. ಏಯ್, ಯಾರೇ ನೀನು? ಹೊರಗಡೆ ಬಾರೆ. ಕರೀತಾ ಇದ್ರೆ ಕೇಳಿಸ್ತಾ ಇಲ್ವಾ? ಬಾ, ನಾಟಕ ಆಡ್ತಾ ಇದ್ಯಾ ನಿನ್ನ? ಕಾರಲ್ಲಿಲ್ಲ? ಕಾರಲ್ಲೇ ಇದ್ದಾಳೆ. ನಾನು ತೋರಿಸ್ತೀನಿ ಇರೋ. ಎಲ್ಲಿ? ಇಲ್ಲಿದ್ದಾಳೆ. ನನ್ನ ಕಣ್ಮುಂದೆ ಕಾಣ್ತಿದ್ದಾಳಲ್ಲ, ಈ ಹುಡುಗಿ ಹತ್ರನೇ ನನ್ನ ಫೋನ್ ಇದೆ. ಎಷ್ಟು ಅಂದವಾಗಿದ್ದಾಳಲ್ವಾ? ಕೋಪದಲ್ಲಿ ಇನ್ನೂ ಮುದ್ದಾಗಿದ್ದಾಳೆ ಅಲ್ವಾ? ಕೆಂಪಗಿರೋ ಆ ಕೆನ್ನೆಗಳು, ತನ್ನ ಗಂಡ ಇನ್ನೊಂದು ಹುಡುಗಿಗೆ ಹತ್ರ ಆಗ್ತಿದ್ದಾನೆ ಅಂತ ಅಸೂಯೆಯಿಂದ ನೋಡೋ ಆ ಕಣ್ಣು, ಹೊರಗಡೆ ಕಾಣಿಸ್ತಿರೋ ನೋವನ ಆ ತುಟಿಗಳ ಅಂಚಿನಲ್ಲಿ ಬಚ್ಚಿಟ್ಕೊಂಡಿರೋ ಆ ತುಟಿಗಳು. ಅಬ್ಬಾ, ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಹುಡುಗಿ ರೂಪ? ಎಷ್ಟು ಅಂದವಾಗಿದೆ ಅಲ್ವಾ ಈ ಶಿಲ್ಪ? ಎಷ್ಟು ಮನೋಹರ ಅಲ್ವಾ ಈ ಅದ್ಭುತ ಸೌಂದರ್ಯ? ಏನ್ ಮೇಡಮ್, ಶಾಕ್ ಆದ್ರಾ? ಆಟ ಆಡ್ಸೋಕೆ ತಮಗ್ ಮಾತ್ರ ಗೊತ್ತಿರೋದು ಅನ್ಕೊಂಡ್ರ? ನಮಗೂ ಗೊತ್ತು ರೀ. ನನ್ನ ಫೋನು ನಿನ್ನ ಹತ್ರ ಇದೆ ಅಂತ ಹಾಸ್ಪಿಟಲಲ್ಲಿ ಅಕ್ಷಯ ಹೇಳಿದ್ಲು. ಇವಾಗ ನಾವ್ ಹೀಗೆ ಭೇಟಿ ಆಗೋದಕ್ಕೆ ಕೂಡ ಅಕ್ಷಯನೇ ಕಾರಣ. ಫೋನು ನನಗೆ ಕೊಟ್ಬಿಡ್ತೀನಿ ಅಂತ ಹೇಳಿದ್ಯಂತಲ್ವಾ? ಮತ್ತೆ ಎಲ್ಲಿದೆ? ಕೊಡ್ಲಿಲ್ವಲ್ಲ? ತಗೋ.
ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ. ಪರವಾಗಿಲ್ಲ ಬಿಡು. ನೀನಾಡಿದ ಕಣ್ಣ ಮುಚ್ಚಾಲೆ ಆಟ ಒಂಥರ ಚೆನ್ನಾಗಿದೆ ಅನ್ನಿಸ್ತಿದೆ. ಅಕ್ಷಯಿಂದ ನನಗೆ ಈ ವಿಷಯ ಗೊತ್ತಾಗ್ಲಿಲ್ಲ ಅಂದ್ರೆ ಚೆನ್ನಾಗಿರ್ತಿತ್ತು. ಅಪರಿಚಿತರ ಹಾಗೆ ಮಾತಾಡ್ಕೊಂಡ್ರು ದಿನ ಫೋನಲ್ಲಿ ಮಾತಾಡ್ತಾ ಇರ್ತಿದ್ವಿ. ಆದ್ರೂ ನನಗೊಂದು ವಿಷಯ ಅರ್ಥ ಆಗದೆ ಕೇಳ್ತಿದ್ದೀನಿ. ನಾನು ಯಾವುದೋ ಹುಡುಗಿ ಜೊತೆ ಹೋಗಿರೋ ವಿಷಯ ಗೊತ್ತಾದ ತಕ್ಷಣ ಯಾಕೆ ಇಷ್ಟೊಂದು ಅವಸರದಲ್ಲಿ ಬಂದೆ? ಅಂದ್ರೆ ನಿನ್ ಮನ್ಸಲ್ಲಿ ನನ್ ಮೇಲೆ ಪ್ರೀತಿ ಇದೆ ಅಂತ ಅಲ್ವಾ? ನಿನಗೂ ಕೂಡ ನನ್ನ ಮೇಲೆ ಪ್ರೀತಿ ಇರೋದಕ್ಕೆ ನಿನ್ ಫೋನಲ್ಲಿ ನನ್ನ ಫೋಟೋಗಳನ್ನ ಇನ್ನೂ ಭದ್ರವಾಗಿಟ್ಕೊಂಡಿದ್ಯಾ. ಪ್ರೀತಿ ದೂರ ಆಗಿರೋ ಬಂಧಗಳನ್ನ ಒಂದ್ ಮಾಡತ್ತೆ, ಅಪಾರ್ಥಗಳು ಜೊತೆಗಿರೋ ಬಂಧನನ ಬೇರೆ ಮಾಡತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ಕಾಲ ಬೇಕಾಯ್ತು. ಬೇರೆಯಾಗಿದ್ರು ಇಬ್ರು ಮನ್ಸಲ್ಲಿರೋ ಪ್ರೀತಿ ಇನ್ನೂ ದೂರ ಆಗಿಲ್ಲ. ನಾವು ದೂರ ಆಗೋದಕ್ಕೆ ಕಾರಣ ನಾನಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ. ಕಾಲ ನಮ್ಮ ಸಮಸ್ಯೆಗೆ ಎಂತ ಪರಿಹಾರ ತೋರ್ಸತ್ತೋ ಕಾದ್ ನೋಡ್ಬೇಕು. ಒಂದಾಗಿ ಬೇರೆ ಆಗಿದ್ದೀವಿ, ಮತ್ತೆ ಒಂದಾಗ್ತೀವಿ. ಆ ನಂಬಿಕೆ ನನಗಿದೆ. ಐ ಲವ್ ಯು ಅವನಿ. ಐಸ್ ಕ್ರೀಮ್ ಐಸ್ ಕ್ರೀಮ್. ಅಕ್ಷಯ, ಐಸ್ ಕ್ರೀಮ್ ಬಂದಿದೆ. ನನಗೆ ತಿನ್ಬೇಕು ಅನ್ಸ್ತಿದೆ. ಹೋಗಿ ತಗೊಳ್ಳೋಣ. ನನಗೂ ತಿನ್ಬೇಕನ್ಸ್ತಿದೆ, ಆದ್ರೆ ಮನೇಲಿ ಯಾರೂ ಇಲ್ಲ. ಜೊತೆಗೆ ನಮ್ಮ ಹತ್ರ ದುಡ್ಡು ಕೂಡ ಇಲ್ವಲ್ಲ. ನಮ್ಮಮ್ಮ ಅಡ್ಗೆ ಮನೆಯಲ್ಲಿ ಮಡ್ಕೆನಲ್ಲಿ ಬಚ್ಚಿಟ್ಟಿರ್ತಾಳೆ, ಅದರಿಂದ ತಗೊಳ್ಳೋಣ. ಸರಿನಾ? ಐಸ್ ಕ್ರೀಮ್ ಅಣ್ಣ, ನಾನು ಈಗಲೇ ಬರ್ತೀನಿ ರೀ. ಸರಿ, ನಡಿ ಹೋಗೋಣ. ನಿಮ್ಮಮ್ಮ ನನ್ನ ಮತ್ತೆ ಇಲ್ದೇನೆ ಹಾಗೆ ತಗೊಳೋದು ತಪ್ಪು ಬಂಟು. ಬೇಕು ಅಂದ್ರೆ ತಾತ ಅವರು ಬಂದ್ಮೇಲೆ ದುಡ್ಡು ಕೇಳಿ ತಗೊಳ್ಳೋಣ. ಅಬ್ಬಾ, ಏನ್ ಪರವಾಗಿಲ್ಲ, ನನ್ನ ಜೊತೆ ಬಾ. ಅಲ್ಲಿ ನೋಡು, ಅಲ್ಲಿದೆ. ಬೇಡ ಬಂಟು, ನಾನು ತೆಗಿತೀನಿ ಇರು. ಅಮ್ಮ ಬಂದ್ರೆ ನಾನು ಹೇಳ್ಕೊಳ್ತೀನಿ ಬಿಡು. ಬೇಡ ಬಂಟು ಪ್ಲೀಸ್, ಹೀಗ್ ಮಾಡೋದು ತಪ್ಪು ಅಲ್ವಾ? ನೀನೇನು ಮಾತಾಡಬೇಡ. ಬೇಡ ಅಂತ ಹೇಳಿದ್ರೆ ನನ್ನ ಮಾತು ಕೇಳಿದ್ಯಾ? ಅಕ್ಷಯ, ಅಯ್ಯೋ, ನೀವಿಲ್ಯಾಕಿದ್ದೀರಾ? ಇದ್ಯಾಕೆ ಕೊಡ್ತಿದ್ದೆ? ಯಾರು ಮಾಡಿದ್ದು ಇದೆಲ್ಲ? ಅದು ಆಂಟಿ ಮತ್ತೆ ಅಕ್ಷಯ ತೆಗ್ದಿದ್ದಮ್ಮ.